ಸತ್ಯವೇದದಲ್ಲಿ ಉಪವಾಸ ಮತ್ತು ಪ್ರಾರ್ಥನೆ ಎರಡೂ ಸಹ ಕೈ ಜೋಡಿಸಿ ಗೆದ್ದಂತ ಉದಾಹರಣೆಗಳು ಹಲವಾರು ಇದ್ದರೆ, ಉಪವಾಸ ಪ್ರಾರ್ಥನೆ ಒಬ್ಬರಿಂದ ಒಬ್ಬರಿಗೆ ಹಸ್ತಾಂತರವಾದಂತ ಉದಾಹರಣೆಗಳು ಸಹ ಹಲವಾರು ಇವೆ. ಬಾಬಿಲೋನ್ ದೇಶಕ್ಕೆ ದಾನಿಯೇಲನು ಸೆರೆಯಾಗಿ ಒಯ್ಯಲ್ಪಟ್ಟಂತಹ ಸಮಯದಲ್ಲಿ ಬಹಳ ದೊಡ್ಡದಾದಂತ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತಾನೆ. ಇಂತಹ ಸಂಕಷ್ಟದಿಂದ ಹೊರಬರುವುದಕ್ಕಾಗಿ ದಾನಿಯೇಲ 21 ದಿನಗಳ ಕಾಲ ಉಪವಾಸ ಪ್ರಾರ್ಥನೆಯನ್ನು ಮಾಡುತ್ತಾನೆ. 21 ದಿನಗಳ ಉಪವಾಸ ಪ್ರಾರ್ಥನೆ ದಾನಿಯೇಲನಿಗೆ ದೊಡ್ಡದಾದಂತ ಜಯವನ್ನ ತಂದುಕೊಡುತ್ತದೆ. ನಿಮ್ಮ ಜೀವನದಲ್ಲಿಯೂ ಸಹ ದೊಡ್ಡದಾದಂತ ಜಯವು ಬೇಕಾದ್ರೆ ನೀವು ಸಹ ದಾನಿಯೇಲನ ಹಾಗೆ ಉಪವಾಸ ಪ್ರಾರ್ಥನೆಯಲ್ಲಿ ನಿರತರಾಗಬೇಕು.